ಇತ್ತಿನ ಜನ ವಿಚಾರ ನಮ್ಮ ఆయన ಕಾಮರು ನಮ್ಮ ಏರು ಎಂಚಿನ ಪುದರ್ ಕೇರಿದು ಈ ಹಿಂದೂ ಪಂಪಿನ ಕೇಂದ್ರ ನಮ್ಮನ್ನು ಪ್ರವಾಸಿಗೆ ಹೋಗಿನಕ್ಲೇನು ಮಾತಿರಲ್ಲ ಹತ್ಯೆ ಕೆಲವು ಜನ ನಮ್ಮನ್ನು ಹತ್ಯೆ ಮಂದಿರು ಬಂದು ಮರ ನಮಗೆ 22 ತಾರೀಕಿಗೆ ನಮ್ಗೆ ವಿಚಾರ ಬರ್ತದೆ ಮಾತ ನಮ್ಮ ಗ್ರಾಮಡು ಜಿಲ್ಲೆಡು ಈ ಒಂದು ಜಾಗ ಇಲ್ಲ ಶ್ರದ್ಧಾಂಜಲಿ ಕಾರ್ಯಕ್ರಮ ಬಂದ ಈ ಒಂಜಿ ಇನ್ನೇಂಗಳು ನಗರದ ಗುತ್ತಾದ ಪದವೃದ್ಧಿ ಆಗೇಡು ಇನ್ನೇಂಗಳು ಒಂಜಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಒಂದಲ್ಲ ಇದು ಸುರುಕಾದಿತ್ತೆ ನಮ್ಮ 2 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮನ್ಕೋಗ ಬಂದು ಆಮೇಲೆ ನವನುಡಿನ ಪಾತ್ರರೆಲ್ಲ ವಿಶ್ವ ಹಿಂದೂ ಪರಿಷತ್ನ ಪ್ರಖಂಡದ ಅಧ್ಯಕ್ಷರು ನವನುಡಿನ ಪಾತ್ರ ಬಂಧುಗಳೇ, ನಮಗೆಲ್ಲ ತಿಳಿದಿರುತ್ತಂತೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ತೆರಳಿದಂಥ ಏನು ನಾವು ದಂಪತಿಗಳಿರ್ಬೋದು ಅಥವಾ ಪ್ರವಾಸಿಗರನ್ನು ಹತ್ಯೆ ಮಾಡಿ ತುಂಬ ದುಃಖದಾಯಕ ವಿಷಯ. ಮಡಿದಂಥ ಆ ಎಲ್ಲ ಬಂಧುಗಳಿಗೆ ಅವರ ಆತ್ಮಗಳಿಗೆ ಚಿರಶಾಂತಿಯನ್ನು ಕೋರುತ್ತಾ ಮೃತರ ಬಂಧುಗಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಪರಮಾತ್ಮನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ಬಹುಶಃ ಈ ದೇಶ ತುಂಡಾಗಿರುವುದು ಮತದ ಆಧಾರದಲ್ಲಿ. ಆದರೆ ಅಂದಿನ ಕೆಲವೊಂದು ಹಿರಿಯರ ನಿರ್ಧಾರದಿಂದಾಗಿ ಈ ದೇಶದಲ್ಲಿ ಅನೇಕ ಮಂದಿ ಪಾಕಿಸ್ತಾನಕ್ಕೆ ಹೋಗಬೇಕಾದಂಥ ಜನ ಈ ದೇಶದಲ್ಲಿ ಉಳಿದುಕೊಂಡರು. ಮಾತ್ರ ಅಲ್ಲ, ಆ ಪಾಕಿಸ್ತಾನ ನಿರ್ಮಾಣ ಏನಾಯಿತು, ಆ ಪಾಕಿಸ್ತಾನದ ಸೇನೆಯೇ ಭಯೋತ್ಪಾದಕರನ್ನು ಸೃಷ್ಟಿಸುವಂಥ ಕೆಲಸ ಮಾಡಿತು. ಒಂದು ರೀತಿಯಲ್ಲಿ ಭಯೋತ್ಪಾದಕರ ಫ್ಯಾಕ್ಟ್ರಿಯನ್ನೇ ಪಾಕಿಸ್ತಾನ ತಯಾರು ಮಾಡ್ತಿದೆ. ಅಲ್ಲಿಂದ ನಿರಂತರ 47ರಿಂದ ನಿರಂತರವಾಗಿ ಈ ದೇಶದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧ, ಆನಂತರ ಪರೋಕ್ಷ ಯುದ್ಧ ಈ ರೀತಿ ನಡೆದುಕೊಂಡು ಬಂದಿರೋದನ್ನು ನೋಡಿದ್ದೇವೆ. ನಮಗೆಲ್ಲ ತಿಳಿದಿರುವಂತೆ ಉರಿ ಮೇಲೆ ದಾಳಿ ಆಯಿತು. ಅದಕ್ಕೆ ಪ್ರತಿಕಾರವಾಗಿ 13 ದಿನದಲ್ಲೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು. ನಮ್ಮ ದೇಶದ ಪ್ರಧಾನಿಯವರ ಮೇಲೆ ನಮಗೆ ವಿಶ್ವಾಸ ಇದೆ, ಖಂಡಿತವಾಗಿಯೂ ಅದಕ್ಕೆ ಪ್ರತಿಕಾರ ಮಾಡೇ ಮಾಡ್ತಾರೆ ಅಂತೇಳಿ. ಅದೇ ರೀತಿ 13 ದಿನದಲ್ಲಿ ಉರಿ ದಾಳಿಗೆ ಪ್ರತಿಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಪುಲ್ವಾಮಾ ದಾಳಿ ಆಯಿತು. 11ನೇ ದಿನದಲ್ಲಿ ಅವರ ಆತ್ಮಗಳಿಗೆ ಶಾಂತಿ ಕೊಡುವ ರೂಪದಲ್ಲಿ ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಏನು ಕುಕೃತ್ಯವನ್ನು ಬಯಲಿಗೆಳುವ ಮೂಲಕ ಜಗತ್ತಿಗೆ ಸಂದೇಶ ಸಾರಿದರು. ನಾವು ಸುಮ್ಮನೆ ಕೂರುವುದಿಲ್ಲ, ಪ್ರತಿ ದಾಳಿ ಖಂಡಿತ ಮಾಡಿಯೇ ಮಾಡ್ತೇವೆ ಅಂತೇಳಿ. ಈ ಬಾರಿಯೂ ಕೂಡ ಏನು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿಯಾಗಿ ಸಾವು ನೋವುಗಳಾಯಿತು. ಮಕ್ಕಳ ಎದುರಿನಲ್ಲೇ ತಂದೆಯನ್ನು ಕೊಲ್ಲುವಂಥ, ಹೆಂಡತಿಯ ಎದುರಿನಲ್ಲೇ ಗಂಡನನ್ನು ಕೊಲ್ಲುವಂಥ ಒಂದು ಪ್ರಕ್ರಿಯೆ ನಾವೆಲ್ಲ ಮಾಧ್ಯಮದ ಮೂಲಕ, ಪತ್ರಿಕೆಗಳ ಮೂಲಕ ತಿಳ್ಕೊಂಡಿದ್ದೇವೆ. ಬಹುಶಃ ಒಂದು ರೀತಿಯಲ್ಲಿ ಅವಮಾನಕರ ಆದರೂ ಕೂಡ ಜಗತ್ತಿನೆದುರು ಭಯೋತ್ಪಾದನಾ ಕೃತ್ಯ ಏನು ಎಂಬುದನ್ನು ಪಾಕಿಸ್ತಾನ ತೋರಿಸಿಕೊಟ್ಟಿದೆ. ಕಲ್ಮ ಓದಿಸಲು ಒತ್ತಾಯ ಮಾಡುವ ಮೂಲಕ ಅಥವಾ ಅವರ ಮತ ಸಂಪ್ರದಾಯ ಏನೆಂದು ಕೇಳಿಕೊಳ್ಳುವ ಮೂಲಕ, ಅಷ್ಟಕ್ಕೂ ಒಪ್ಪಿಕೊಳ್ಳದಿದ್ದರೆ ಅವರ ಬಟ್ಟೆ ಕಳಚಿ ಆ ಮೂಲಕ ಮತ ಸಂಪ್ರದಾಯ ಏನೆಂಬುದನ್ನು ತಿಳ್ಕೊಂಡು ಹಿಂದೂಗಳಂತೇಳಿ ಗೊತ್ತಾದ ನಂತರ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂಥ ಪ್ರಯತ್ನ ನಡೆದಿದೆ. ಜಗತ್ತಿನೆದುರು ಪಾಕಿಸ್ತಾನ ಏನು ಎಂಬುದನ್ನು, ಯಾವ ಮಟ್ಟಕ್ಕೆ ಇಳಿದಿದೆ ಎಂಬುದನ್ನು ಆ ಮೂಲಕ ತೋರ್ಪಡಿಸಿಕೊಟ್ಟಿದೆ ಒಂದು ರೀತಿಯಲ್ಲಿ.
ಈ ಬಾರಿ ಕೂಡ ಪ್ರಧಾನಿಯವರ ಕೈ ನಾವು ಬಲಪಡಿಸಬೇಕಾಗಿದೆ. ಇನ್ನೇನು ಯುದ್ಧದ ಎಲ್ಲ ವ್ಯವಸ್ಥೆಗಳು ನಡೆಯಬಹುದು ಅಥವಾ ಮುಂದಿನ ದಿನದಲ್ಲಿ ಆ ಯುದ್ಧಕ್ಕಾಗಿ ದೇಶದ ಪ್ರಧಾನಿ ಕರೆಕೊಟ್ಟಾಗ ನಾವೆಲ್ಲ ಅದಕ್ಕೆ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ, ಪ್ರಧಾನಿಯವರ ಆತ್ಮಸ್ಥೈರ್ಯವನ್ನು ಇಮ್ಮಡಿಗೊಳಿಸುವ ಮೂಲಕ ಅವರಿಗೆ ಕೂಡ ಒಂದಷ್ಟು ಶಕ್ತಿ ತುಂಬ ಕೆಲಸ ಮಾಡಬೇಕಾಗಿದೆ. ಯುದ್ಧ ಅಂತೇಳಿದರೆ ಈ ಬಾರಿ ಸಾಮಾನ್ಯ ಯುದ್ಧ ಆಗಲಿಕ್ಕಿಲ್ಲ. ಯಾಕಂತೇಳಿದರೆ ಒಂದು ಯುದ್ಧ ನಡೆದಾಗ ಆ ದೇಶದಲ್ಲಿ ಬರತಕ್ಕಂಥ ಎಲ್ಲ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಕೆ ಆಗುತ್ತದೆ, ವಾಹನ ಸಾಗಾಟದ ಬೆಲೆ ಏರಿಕೆ ಆಗ್ತದೆ. ಮಾತ್ರ ಅಲ್ಲ, ದಿನನಿತ್ಯದ ಆಹಾರ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗ್ತದೆ. ಅದಕ್ಕೆಲ್ಲ ನಾವು ಸಿದ್ಧರಾಗಬೇಕಾಗಿದೆ. ಆ ಮೂಲಕ ಬೆಲೆ ಏರಿಕೆ ಆದರೂ ಕೂಡ ಈ ದೇಶದ ಅಖಂಡತೆಗೆ ಬೇಕಾಗಿ ಈ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಭಯೋತ್ಪಾದಕರಿಗೆ 26 ಮಂದಿಯನ್ನು ಕೊಂದಿರ್ಬೋದು, ಆದರೆ 2600 ಪ್ರತಿಯಾಗಿ ಪಾಕಿಸ್ತಾನಿ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಕ್ಕೊರಲ ಆಗ್ರಹ ಇದೆ. ಪಾಕಿಸ್ತಾನದ ಸೈನ್ಯವನ್ನು ಮಾತ್ರ ಅಲ್ಲ, ಪಾಕಿಸ್ತಾನದ ಏನು ಜನರಲ್ ಒಬ್ಬಾತ ಮೊನ್ನೆ ಹೇಳಿಕೆ ಕೊಟ್ಟಿದ್ದ, ಕಾಶ್ಮೀರ ಭಾರತದ ಅಂಗ ಅಂತೇಳಿ. ಅದು ಹೇಳಿಕೆ ಕೊಟ್ಟ 10 ದಿನದಲ್ಲಿ ಈ ದಾಳಿಯಾಗಿದೆ. ಹಾಗಿದ್ರೆ ಯೋಚನೆ ಮಾಡಬೇಕಾಗಿದೆ, ಇದರ ಮಾಸ್ಟರ್ ಮೈಂಡ್ ಅದರ ಒಬ್ಬ ಜನರಲ್ ಅಂತೇಳಿ. ಹಾಗಿರುವಾಗ ಆತನ ಸಾವು ನಾವು ಬಯಸಿದ್ದೇವೆ. ಮಾತ್ರ ಅಲ್ಲ, ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವಂಥ ಹಫೀಜ್ ಸಯೀದ್ ಅವನ ಸಾವು ಕೂಡ ನಾವು ಬಯಸಿದ್ದೇವೆ. ಒಟ್ಟಾರೆಯಾಗಿ ಈ ದಾಳಿಯನ್ನು ಖಂಡಿಸುತ್ತಾ ಭಾರತದ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ನಾವೆಲ್ಲರೂ ದೇಶದ ಪ್ರಧಾನಿಯವರ ಕೈ ಬಲಪಡಿಸುವ ಮೂಲಕ, ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸುವ ಮೂಲಕ ಮುಂದಿನ ದಿನದಲ್ಲಿ ನಡೆತಕ್ಕಂಥ ಯಾವುದೇ ವಿದ್ಯಮಾನಗಳಿಗೆ ನಾವು ಕೂಡ ಸಮಯ ಸಂದರ್ಭ ಬಂದಾಗ, ನಮ್ಮಲ್ಲಿ ಕೂಡ ಒಂದಷ್ಟು ಮಂದಿ ಇದ್ದಾರೆ ಪಾಕ್ ಪ್ರೇಮಿಗಳು, ಅವರ ಬಗ್ಗೆ ಕೂಡ ಎಚ್ಚರ ವಹಿಸಿಕೊಳ್ಬೇಕಾಗಿದೆ. ಯಾಕಂತೇಳಿದರೆ ಇವತ್ತು ಕೇವಲ ಭಯೋತ್ಪಾದನೆ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಆಗಿದೆ ಅಂತೇಳಿ ನಾವು ತಿಳ್ಕೊಂಡ್ರೆ ಅದು ತಪ್ಪಾಗ್ತದೆ. ನಮ್ಮ ನಿಮ್ಮ ಆಸುಪಾಸಿನಲ್ಲಿ ಕೂಡ ಇಂಥ ಕುಕೃತ್ಯಗಳನ್ನು ಸಮರ್ಥಿಸುವಂಥ, ಇಂಥ ಕುಕೃತ್ಯಗಳಿಗೆ ಬೆಂಬಲ ಕೊಡುವಂಥ, ಮಾತ್ರ ಅಲ್ಲ ವಾಟ್ಸಪ್ ಫೇಸ್ಬುಕ್ನಲ್ಲಿ ಅವರ ಬಗ್ಗೆ ಒಂದು ರೀತಿಯ ಕಮೆಂಟ್ಸ್ ಹಾಕುವುದನ್ನು ಕೂಡ ನಾವು ಕಂಡಿದ್ದೇವೆ. ಅಂಥವರ ಬಗ್ಗೆ ಕೂಡ ನಾವು ಎಚ್ಚರಿಕೆ ವಹಿಸಬೇಕು. ನಾವು ಹೇಳುವುದಿಷ್ಟೇ, ಕೇವಲ 500-600 ಮಂದಿಯನ್ನು ಪಾಕಿಗಳಿಗೆ ಗಡೀಪಾರು ಮಾಡುವುದಲ್ಲ, ಈ ದೇಶದಲ್ಲಿ ಯಾರೆಲ್ಲ ಪಾಕ್ ಪ್ರೇಮಿಗಳಿದ್ದಾರೆ, ಪ್ರತಿಯೊಂದಕ್ಕೂ ಪಾಕಿಸ್ತಾನ ಸ್ವರ್ಗಲೋಕ ಅಂತೇಳಿ ಹೇಳಿಕೊಂಡು ಪಾಕಿಸ್ತಾನದ ಬಗ್ಗೆ ಭಾರಿ ಮೆಚ್ಚುಗೆ ಮಾತನಾಡೋರಿದ್ದಾರೆ. ಅಂಥವನ್ನು ಕೂಡ ಪತ್ತೆ ಹಚ್ಚಿ ಪಾಕಿಸ್ತಾನಕ್ಕೆ ಗಡೀಪಾರು ಮಾಡಿ. ಯಾಕಂತೇಳಿದರೆ ನಾಳೆ ದಿನ ಅವರಿಂದಾಗಿ ಈ ದೇಶದಲ್ಲಿ ಕ್ಷೋಭೆ ಉಂಟಾಗುವುದು, ಗಲಭೆಗಾಳುವುದು ತಪ್ಪು ಬೇಕಿದ್ರೆ, ಅಥವಾ ನಮ್ಮ ಯುವಕರು ಸಿಕ್ಕಿದಾಗ ಅಂಥವರನ್ನು ಬಡಿಯುವಂಥ ಪರಿಸ್ಥಿತಿ ಬರೋದಕ್ಕಿಂತ ಮೊದಲು ನಮ್ಮ ಸರ್ಕಾರಕ್ಕೆ ಕೂಡ ಆಗ್ರಹ ಇದೆ, ನಮ್ಮ ಆರಕ್ಷಕರಿಗೆ ಕೂಡ ಆಗ್ರಹ ಇದೆ. ಅಂಥವರನ್ನು ಪತ್ತೆ ಹಚ್ಚಿ ಆದಷ್ಟು ಬೇಗ ಅವರನ್ನು ಈ ದೇಶದಿಂದ ಗಡೀಪಾರುಗೊಳಿಸಿ ಪಾಕಿಸ್ತಾನವನ್ನು ಸ್ವರ್ಗಲೋಕ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಸ್ವರ್ಗಲೋಕಿಗೆ ಅವರು ಹೋಗಿ ಬೀಳಲಿ, ಅಂಥ ಸ್ವರ್ಗದ ಲೋಕದ ಸುಖ ಸಂಭ್ರಮವನ್ನು ಸಂಭ್ರಮಿಸಲಿ. ನಾವು ಭಾರತೀಯರು ಭಾರತದಲ್ಲೇ ಇದ್ದುಕೊಂಡು ರಾಷ್ಟ್ರಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಭಾರತದಲ್ಲಿ ಇರ್ತೇವೆ. ಪಾಕ್ ಪ್ರೇಮಿಗಳು ಪಾಕಿಸ್ತಾನಕ್ಕೆ ಹೋಗಲಿ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಎಲ್ಲ ವಿದ್ಯಮಾನಗಳಿಗೆ, ಎಲ್ಲ ಸಂಕಷ್ಟಗಳಿಗೆ, ದೇಶ ಎದುರಾಗುವಂಥ ಎಲ್ಲ ವಿದ್ಯಮಾನಗಳಿಗೆ ನಾವೆಲ್ಲ ಸರಿಯಾಗಿ ಉತ್ತರ ನೀಡೋಣ. ಮಾತ್ರ ಅಲ್ಲ, ದೇಶಭಕ್ತಿಯನ್ನು ಮತ್ತೊಮ್ಮೆ ಜಾಗೃತಗೊಳಿಸಿ ದೇಶದ ಸೈನಿಕರಿಗೆ ಮತ್ತು ಆರಕ್ಷಕರಿಗೆ, ವಿಶೇಷವಾಗಿ ಆರಕ್ಷಕರು ಈ ಸುಡು ಬಿಸಿಲಿನಲ್ಲಿ ಕೂಡ ನಮ್ಮನ್ನು ಕಾಯುವಂಥ ಕೆಲಸ ಮಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಕೂಡ ಒಂದಷ್ಟು ಹೆಚ್ಚುವರಿ ಹೊಣೆಗಾರಿಕೆಯನ್ನು ಕೊಡ್ತಾರೆ. ಅವರಿಗೆ ಕೂಡ ರಾತ್ರಿ ಹಗಲು ಕೆಲಸ ಮಾಡಲಿಕ್ಕೆ ಒತ್ತಾಯ ಇರ್ತದೆ. ಅವರು ಕೂಡ ಹೆಂಡತಿ ಮಕ್ಕಳನ್ನು, ಮನೆಯನ್ನು ಬಿಟ್ಟು ನಮಗಾಗಿ, ದೇಶಕ್ಕಾಗಿ ಶ್ರಮ ಸೇವೆ ಸಲ್ಲಿಸ್ತಿದ್ದಾರೆ. ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನದಲ್ಲಿ ಅವರಿಗೆ ಕೂಡ ನಮ್ಮ ಆಸುಪಾಸಿನಲ್ಲಿರುವಂಥ ಪಾಕ್ ಪ್ರೇಮಿಗಳ ಬಗ್ಗೆ, ಪಾಕಿಸ್ತಾನದ ಜನರ ಬಗ್ಗೆ ಮಾಹಿತಿ ನೀಡುವ ಮೂಲಕ ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ, ವಿಶ್ವ ಹಿಂದೂ ಪರಿಷತ್ ಕಿ, ಬಜರಂಗ ದಳ ಕಿ, ಧಿಕ್ಕಾರ ಧಿಕ್ಕಾರ, ಪಾಕಿಸ್ತಾನಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಪಾಕಿಸ್ತಾನಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಪಾಕಿಸ್ತಾನಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಪಾಕಿಸ್ತಾನಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ.
ಆಗೇ ಬಡೋ ಹಮ್ ತುಮಾರೆ ಸಾಥ್ ಹೇ ಅಂತೇಳಿ. ನಾನು ಮೋದಿ ತುಮ್ ಆಗೇ ಬಡೋ ಅಂತ ಹೇಳ್ತೇನೆ, ನೀವೆಲ್ಲರೂ ಹಮ್ ತುಮಾರೆ ಸಾಥ್ ಹೇ ಅಂತ ಹೇಳ್ಬೇಕು. ಬಾಕಿ ಒಂದೇ ಒಂದೇ ಒಂದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದ. ಜಿ ತುಮ್ ಆಗೇ ಬಡೋ, मोदी जी तुम आगे बढ़ो, मोदी जी तुम आगे बढ़ो. ಧನ್ಯವಾದಗಳು. ಈಗಾಗಲೇ ಕಾರ್ಯಕ್ರಮ ಮುಗಿದಿದೆ.